ಇದರ ಜೊತೆಗೆ ಇನ್ನೊಂದು ಕಾರ್ಯಾಚರಣೆಯೂ ಕೂಡ ನಡೀತಾ ಇದೆ. ಅದು ಸಾರ್ವಜನಿಕ ಜಾಗದಲ್ಲಿ ಫುಟ್ಪಾತ್ಗಳಲ್ಲಿ ಯಾರೆಲ್ಲ ವಾಹನಗಳನ್ನು ಪಾರ್ಕ್ ಮಾಡಿ ಹೋಗಿದ್ದಾರೋ, ಸುದೀರ್ಘ ಅವಧಿಗೆ ಪಾರ್ಕ್ ಮಾಡಿದ್ದಾರೋ ಅದನ್ನು ತೆರವು ಮಾಡಲಾಗ್ತಾ ಇದೆ. ಜಯನಗರ ಠಾಣೆಯ ಸುತ್ತ ಅನಾಥ ವಾಹನಗಳ ರಾಶಿಯೇ ಇದೆ. ರಸ್ತೆ ಬದಿ ನಿಂತಿರುವ ವಾಹನಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಕಳೆದ 2 ವರ್ಷದಿಂದ ಇಲ್ಲೇ ಇದೆಯಂತೆ ವಾಹನಗಳೆಲ್ಲ. ನೋಟಿಸ್ ಅಂಟಿಸಿ ಈ ರೀತಿಯ ವಾಹನಗಳನ್ನು ತೆರವು ಮಾಡೋ ಕಾರ್ಯಾಚರಣೆ ಈಗ ನಡೀತಾ ಇದೆ. ಆದರೆ ಜಯನಗರ ಠಾಣೆಯ ಸುತ್ತಮುತ್ತ ಹಂಗೆ ಇದೆ. ಅದು ವಾಹನಗಳನ್ನು ನೋಡ್ತಾ ಇದ್ದೀರಿ. ಸೀಸ್ ಆದ ವೆಹಿಕಲ್ಗಳು ಅಂತ ಅನ್ಸುತ್ತೆ, ಸ್ಟೇಷನ್ ಸೀಸ್ ಮಾಡಿರುವಂಥ ವೆಹಿಕಲ್ಗಳು ಅಂತ ಅನ್ಸುತ್ತೆ. ಸ್ಟೇಷನ್ ಮುಂದೆ ಜಾಗ ಸಾಲದೆ ಫುಟ್ಪಾತ್ ಮುಂದೆ ತಂದಿಟ್ಟಿದ್ದಾರೆ. ಈಗ ಕಳೆದ 2 ವರ್ಷದಿಂದ ಹಿಂಗೆ ಇದೆ. ಇದು ಟೂ ವೀಲರ್ಸು ಇದೆ, 4 ವೀಲರ್ಸು ಇದೆ, ಕಮರ್ಷಿಯಲ್ ವೆಹಿಕಲ್ಸ್ ಇದ್ದಾವೆ. ಸೊ ಇದನ್ನು ಯಾವಾಗ ತೆರವು ಮಾಡ್ತಾರೆ ಅಂತ ಜನ ಪ್ರಶ್ನಿಸ್ತಾ ಇದ್ದಾರೆ. ನಗರ ಸ್ವಚ್ಛತೆಗಾಗಿ ವಿಶೇಷ ಕಾರ್ಯಾಚರಣೆ ಪ್ರಾರಂಭಿಸಿರುವಂತಹ ನಗರ ಟ್ರಾಫಿಕ್ ಪೊಲೀಸರು ಈಗಾಗಲೇ ನಗರದ ರಸ್ತೆಗಳಲ್ಲಿ, ಪ್ರಮುಖ ರಸ್ತೆಗಳಲ್ಲಿ ಅನಾಥ ವಾಹನಗಳನ್ನು ನಿಲ್ಲಿಸಿದ್ದಾರೆ. ಅದರ ತೆರವಿಗಾಗಿ ಈಗಾಗಲೇ ಸಚಿವ ಕೃಷ್ಣ ಬೈರೇಗೌಡರು ಚಾಲನೆಯನ್ನು ಕೊಟ್ಟಿರುವಂಥದ್ದು. ನಾವಿವಾಗ ಜಯನಗರದಲ್ಲಿದ್ದೀವಿ. ಇಲ್ಲಿ ಪ್ರಮುಖ ರಸ್ತೆಯಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ 2-3 ವರ್ಷಗಳಿಂದ ವಾಹನಗಳನ್ನು ರಸ್ತೆಯಲ್ಲಿ ನಿಲ್ಲಿಸಿರುವಂಥದ್ದು. ಹೀಗಾಗಿ ಈ ಅನಾಥ ವಾಹನಗಳನ್ನು ತೆರವು ಮಾಡಿ ಅನ್ನುವಂಥ ಒಂದು ಆಗ್ರಹವನ್ನು ಸಾರ್ವಜನಿಕರು ಮಾಡ್ತಾ ಇರುವಂಥದ್ದು. ಅಂದರೆ ಜಯನಗರ ಪೊಲೀಸ್ ಸ್ಟೇಷನ್ ಅಕ್ಕಪಕ್ಕದ ರಸ್ತೆಗಳಲ್ಲಿ ಸುಮಾರು 300-400ಕ್ಕೂ ಹೆಚ್ಚು ವಾಹನಗಳನ್ನು ಈ ರೀತಿ ರಸ್ತೆಯಲ್ಲಿ ನಿಲ್ಲಿಸಿ ಹೋಗಿರುವಂಥದ್ದು. ಈಗ ಈ ರಸ್ತೆಯಲ್ಲಿ ಯಾವ ರೀತಿ ವಾಹನಗಳು ಅನಾಥವಾಗಿ ಬಿದ್ದಿದೆ ಅನ್ನುವಂಥದ್ದು. ಯಾಕೆಂತಂದರೆ ಒಂದು ಕಡೆ ಪಾದಚಾರಿಗಳು ಓಡಾಡೋದಕ್ಕೆ ಫುಟ್ಪಾತ್ ಇಲ್ಲ, ಆ ಫುಟ್ಪಾತನ್ನು ಕೂಡ ಆಕ್ರಮಿಸಿಕೊಂಡು ಈ ಒಂದು ವಾಹನಗಳನ್ನು ರಸ್ತೆಯಲ್ಲಿ ನಿಲ್ಲಿಸಿರೋದ್ರಿಂದ ಪಾದಚಾರಿಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಒಂದು ರೀತಿಯಲ್ಲಿ ರಸ್ತೆಯ ಮಧ್ಯದಲ್ಲೇ ಓಡಾಡುವಂಥ ಪಾದಚಾರಿಗಳಿಗೆ ಸಂಕಷ್ಟ ಎದುರಾಗಿರುವಂಥದ್ದು. ಹೀಗಾಗಿ ಒಂದು ರೀತಿ ಈ ಒಂದು ಏನು ಅನಾಥ ವಾಹನಗಳಿದೆ ಅದು ಸಾಕಷ್ಟು 2-3 ವರ್ಷಗಳಿಂದ ಈ ಒಂದು ರಸ್ತೆಯಲ್ಲೇ ನಿಲ್ಲಿಸಿರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಜನರು ಹೇಳ್ತಾ ಇರುವಂಥದ್ದು. ಹೀಗಾಗಿ ಈ ವಾಹನಗಳನ್ನು ತೆರವು ಮಾಡಿ ಅನ್ನುವಂಥದ್ದು. ಯಾಕೆಂತಂದರೆ ಈಗಾಗಲೇ ಸಚಿವ ಕೃಷ್ಣ ಬೈರೇಗೌಡರು ನಗರದಲ್ಲಿ ಈ ರೀತಿಯಾಗಿ ರಸ್ತೆಯಲ್ಲಿ ನಿಲ್ಲಿಸಿ ಹೋಗಿರುವಂಥ ವಾಹನಗಳನ್ನು ತೆರವು ಮಾಡೋದಕ್ಕೆ ಈಗಾಗಲೇ ಚಾಲನೆಯನ್ನು ಕೊಟ್ಟಿರುವಂಥದ್ದು. ಆದರೆ ಈ ಒಂದು ಕೆಲಸವನ್ನು ಜಯನಗರದಲ್ಲಿ ಸಾಕಷ್ಟು ಈ ರೀತಿ ಅನಾಥ ವಾಹನಗಳನ್ನು ರಸ್ತೆಯ ಅಕ್ಕಪಕ್ಕದಲ್ಲಿ, ಅದರಲ್ಲೂ ಕೂಡ ಪೊಲೀಸ್ ಸ್ಟೇಷನ್ನ ಅಕ್ಕಪಕ್ಕದ ರಸ್ತೆಗಳಲ್ಲಿ ಈ ರೀತಿ ಅನಾಥ ವಾಹನಗಳು ಅನಾಥವಾಗಿ ಬಿದ್ದಿವೆ. ಮೊದಲು ಈ ವಾಹನಗಳನ್ನು ತೆರವು ಮಾಡಿ ಅನ್ನುವಂಥ ಒಂದು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಇದ್ರ ಜೊತೆಗೆ ಈ ಒಂದು ಫುಟ್ಪಾತ್ ಮೇಲೆ ಸಾಕಷ್ಟು ದ್ವಿಚಕ್ರ ವಾಹನಗಳನ್ನು ಕೂಡ ನಿಲ್ಲಿಸಿರುವಂಥದ್ದು. ಇದನ್ನು ಕೂಡ ತೆರವು ಮಾಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಜನರಿಗೆ ಓಡಾಡೋದಕ್ಕೆ ಫುಟ್ಪಾತ್ ಇಲ್ಲ, ಮತ್ತು ರಸ್ತೆ ಇಲ್ಲ. ಈ ರೀತಿಯಾಗಿ ರಸ್ತೆಯ ಮುಂದಗಡೆನೆ ಈ ರೀತಿ ರಸ್ತೆಯಲ್ಲಿ ನಿಲ್ಲಿಸಿ ಹೋಗೋದ್ರಿಂದ ಆ ವಾಹನಗಳನ್ನು ಸಾಕಷ್ಟು ಹಾಳಾಗಿರುವಂಥದ್ದು, ಅನಾಥವಾಗಿ ಬಿದ್ದಿರುವಂಥದ್ದು, ಅದನ್ನು ಸ್ಕ್ರಾಪ್ಗೆ ಹಾಕಬೇಕು ಅನ್ನುವಂಥದ್ದು. ಹೀಗಾಗಿ ಸಾಕಷ್ಟು ಪ್ರಶ್ನೆಯನ್ನು ಈಗ ನಾಗರಿಕರು ಎತ್ತಿರುವಂಥದ್ದು. ಹೀಗಾಗಿ ಮೊದಲು ಇಲ್ಲಿಂದನೇ ಜಯನಗರದಿಂದಲೇ ಇದನ್ನು ಅನಾಥ ವಾಹನಗಳನ್ನು ತೆರವು ಮಾಡಿ ಅನ್ನುವಂಥ ಒಂದು ಆಗ್ರಹವನ್ನು ಜನರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಾಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.